ಎಲ್ರಿಗೂ ಅಂತರಾಳದಿಂದ ಧನ್ಯವಾದಗಳು ಇವತ್ತಿನ ಒಂದು ಕಾಲ್ಗೆ ಜಾಯಿನ್ ಆಗಿದ್ದಕ್ಕೆ. ಮತ್ತೆ ಹಾಗೇನೆ ಇವತ್ತಿನ ಈ ಒಂದು ಕಾನ್ಫರೆನ್ಸ್ ಕಾಲ್ಗೆ ನಿಮ್ಮೆಲ್ರಿಗೂ ನಾನು ಸ್ವಾಗತನ ಬಯಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಯಾವಾಗಲೂ ಜಾಸ್ತಿ ಮಾತಾಡೋದು ನಮ್ಮ ಇನ್ವೆಸ್ಟರ್ಗಳಿಗೆ ಯಾವಾಗ ಮಾರ್ಕೆಟ್ ಡೌನ್ ಆಗಿರುತ್ತೆ, ಯಾವಾಗ ಮಾರ್ಕೆಟ್ ಅಲ್ಲಿ ನಮ್ಗೆ ಹಾಕಿರುವಂತ ಬಂಡವಾಳಕ್ಕೆ ರಿಟರ್ನ್ಸ್ ಕಡಿಮೆ ಆಗಿರುತ್ತೆ, ಅಂತ ಟೈಮಲ್ಲಿ ನಾನು ಜಾಸ್ತಿಯಾಗಿ ನಮ್ಮ ಎಲ್ಲಾ ಇನ್ವೆಸ್ಟರ್ಸ್ ಗಳಿಗೆ ನಾನು ಮಾತನಾಡೋದು ಬಯಸ್ತಾ ಇರ್ತೀನಿ. ಬಟ್ ಬಹಳಷ್ಟು ಸರಿ ಏನಾಗುತ್ತೆ, ಮಾರ್ಕೆಟ್ ಏನೋ ಡೌನ್ ಆದಾಗ ಗೊತ್ತಿದೆ ಎಲ್ರಿಗೂ, ಶರಣ್ ಸರ್ ಅವ್ರು ಬಂದ್ಬಿಟ್ಟು ಈ ಟೈಮಲ್ಲಿ ಒಂದು ಹೂಡಿಕೆ ಮಾಡಕ್ಕೆ ಒಂದು ಒಳ್ಳೆ ಟೈಮ್ ಇದೆ, ಇಂಥ ಟೈಮಲ್ಲಿ ನಾವು ಇನ್ನೂ ಹೂಡಿಕೆಲ್ಲ ಜಾಸ್ತಿ ಮಾಡಬೇಕು, SIP-ಗಳನ್ನ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿ ಸುಮಾರು ಜನ ನಮ್ಮ ಹೂಡಿಕೆದಾರರು ಯಾರು ನನ್ನ ಒಂದು ಜರ್ನಿನಲ್ಲಿ ಲಾಸ್ಟ್ 15 ವರ್ಷ ನಮ್ಮ ಜೊತೆಗಿದ್ದಾರೆ, ಅವರು ಸಹ ಬಹಳಷ್ಟು ಏರಿಳಿತಗಳನ್ನ ಈ ಒಂದು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ನೋಡ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಬಹಳಷ್ಟು ಇನ್ಸ್ಪೈರ್ ಇಂಡಿಯಾ ಇನ್ವೆಸ್ಟರ್ಸು ನನ್ನ ಪ್ರಕಾರ ಅವರು ಈ ಹೊರಗಡೆ ಇರುವಂತ, ಅಂದ್ರೆ ನಾವು ಬಹಳಷ್ಟು ಜನ ಇನ್ವೆಸ್ಟರ್ಸ್ಗಳು ಕಳೆದ 3-4 ವರ್ಷದಲ್ಲಿ ಯಾರು ಒಂದು ಇನ್ವೆಸ್ಟ್ಮೆಂಟ್ ನ ಶುರು ಮಾಡಿದ್ದಾರೆ ಅವರನ್ನ ಕಂಪೇರ್ ಮಾಡಿದರೆ ನಮ್ಮ ಇನ್ವೆಸ್ಟರ್ಸ್ಗಳು ಬಹಳ ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ಸ್ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮ್ಮ ನಾಲೆಡ್ಜ್. ನಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಡುವಂತ ಹೂಡಿಕೆ ಯಾವುದು ಅಂತ ಕೇಳಿದ್ರೆ ನಮ್ಮ ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್, ಗೋಲ್ಡ್ ಅನ್ನೋದಕ್ಕಿಂತ ನಾವೆಲ್ಲಾ ಕಡೆ ಹೇಳ್ತೀವಿ ನಾಲೆಡ್ಜ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ವೇರ್ ಯು ಕ್ಯಾನ್ ಗೆಟ್ ಅ ಗುಡ್ ರಿಟರ್ನ್ಸ್ ಅಂತ. ಹಾಗೆ ಈ ಒಂದು ನಾಲೆಜ್ ಅಂದ್ರೆ ಏನಪ್ಪಾ, ಈಗ ನಾವು ದಿನನಿತ್ಯ ನ್ಯೂಸ್ ಪೇಪರ್ ಅಲ್ಲಿ ಓದುವಂತ ನಾಲೆಜ್ ಅಂತೀವಿ ಅಂತಂದ್ರೆ ಖಂಡಿತ ಅಲ್ಲ. ನಾನು ಹೇಳ್ತಿರೋದು ನಾಲೆಜ್ ಅಂತಂದ್ರೆ ಈ ಒಂದು ಮಾರುಕಟ್ಟೆ ಅಥವಾ ನಮ್ಮ ಹೂಡಿಕೆ ಬಗ್ಗೆ ತುಂಬಾ ಆಳವಾಗಿ ತಿಳ್ಕೊಂಡು ನಮ್ಮ ನೀಡು ಮತ್ತು ನಮ್ಮ ಗೋಲ್ಸ್ ಗಳಿಗೆ ಏನು ನೆಸೆಸಿಟಿ ಇದೆ ಹಾಗೆ ನಮ್ಮ ಹೂಡಿಕೆಗಳನ್ನ ನಾವು ಹೂಡುವುದಿದೆಯಲ್ಲ, ಅದಕ್ಕೆ ನಾನು ನಾಲೆಜ್ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಎಂಟೈರ್ ಜರ್ನಿನಲ್ಲಿ ಕಳೆದ 15 ವರ್ಷದಲ್ಲಿ ನಾವು ಎಲ್ಲಾ ರೀತಿಯಿಂದ ಒಂದು ಏರಿಳಿತಗಳನ್ನ ನೋಡ್ತಾ ಬಂದಿರೋದ್ರಿಂದ ಸ್ಪೆಷಲ್ ಆಗಿ ಹೇಳ್ಬೇಕಂತಂದ್ರೆ ನನ್ಗೆ ಗೊತ್ತಿದೆ 2008ರಲ್ಲಿ ಶುರು ಮಾಡಿದಾಗ ನಾವೇನೇನು ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ವಿ, ಮಾರ್ಕೆಟ್ ದಟ್ ಹೈ ಪೀಕ್ 21,000 ಅಲ್ಲಿ ಇತ್ತು. 21,000 ಇದ್ದಾಗ ಸಾಮಾನ್ಯವಾಗಿ ಈ ಒಂದು ಷೇರು ಮಾರುಕಟ್ಟೆಗೆ ಎಲ್ಲರೂ ಒಂದು ಹೂಡಿಕೆನ ಶುರು ಮಾಡೋದು ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಯಾವಾಗ್ಲೂ ಶೇರ್ ಮಾರ್ಕೆಟ್ ಯಾವಾಗ ಅಟ್ರಾಕ್ಟಿವ್ ಕಾಣಿಸುತ್ತಂದ್ರೆ ವೆನ್ ಮಾರ್ಕೆಟ್ ಸ್ಟಾರ್ಟೆಡ್ ಗಿವಿಂಗ್ ಗುಡ್ ರಿಟರ್ನ್ಸ್. ಬಟ್ ಅದೇ ಒಂದು ಮಾರ್ಕೆಟ್ ಸಿಚುವೇಶನ್ಗಳು ಕ್ರಿಯೇಟ್ ಆದಾಗ, ಯಾವುದೋ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ನಾವು ನೋಡಿದ್ವಿ ಅದೇ ಮಾರ್ಕೆಟ್ ಕೆಳಗಡೆ ಬರ್ತಾ ಹೋದಾಗ ನಾವು ನೋಡಿದ್ವಿ ವಿತಿನ್ 2008 ಅಲ್ಲಿ ಒಂದು ನಾವು ನೋಡಿದ್ವಿ ಸಬ್ ಪ್ರೈಮ್ ಕ್ರೈಸಿಸ್ ಅಲ್ಲಿ. ಅಂತ ಟೈಮಲ್ಲಿ ಮಾರ್ಕೆಟ್ ಇಂದ ಹಾಗೆ ಯಾರ್ಯಾರು ಹೂಡಿಕೆನ ಆಗ್ತಾನೆ ಶುರು ಮಾಡಿದ್ರು ಅವರ ಹೂಡಿಕೆಗಳನ್ನ ವಾಪಸ್ ತೆಗೆದುಕೊಳ್ತಾ ಇರೋದು ನೋಡಿದ್ವಿ. ಇನ್ನು ಇಂಥ ಬಹಳಷ್ಟು ಘಟನೆಗಳು ನಾವು ನೋಡ್ತಾ ಹೋದ್ರೆ ಅದರಲ್ಲಿ UPA ಗವರ್ಮೆಂಟ್ ಟೈಮಲ್ಲಿ ನೋಡಿರ್ಬೋದು ಮಾರ್ಕೆಟ್ ಏರಿಳಿತಗಳಾಗಿರೋದು, 2G ಸ್ಕ್ಯಾಮ್ ನಲ್ಲಿ ಆಗಿದಾಗ ನೋಡಿದ್ವಿ ಮಾರ್ಕೆಟ್ ಅಲ್ಲಿ ಏರಿಳಿತ ಆಗಿರೋಂಥದ್ದು, ಸತ್ಯಂ ಸ್ಕ್ಯಾಮ್ ಅಲ್ಲೂ ನೋಡಿದೀವಿ, ಹಾಗೆ ಕಾರ್ಗಿಲ್ ವಾರ್ ಸಿಚುವೇಶನ್ ಅಲ್ಲೂ ನೋಡಿದ್ವಿ. ಈ ತರ ಸುಮಾರು ಸಿಚುವೇಶನ್ಗಳಲ್ಲಿ ಮಾರ್ಕೆಟ್ ನಲ್ಲಿ ಏರಿಳಿತಗಳು ನೋಡ್ತಾ ಇದೀವಿ. ಅದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈವನ್ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಆ ತರ ಇವೆಂಟ್ಗಳಾದಾಗಲೂ ಮಾರ್ಕೆಟ್ ಏರಿಳಿತ ಆಗ್ತಾರೋ ನೋಡ್ತಾ ಇದೀವಿ. ಸೊ ಇಂಥ ಒಂದು ಟೈಮಲ್ಲಿ ನಾವು ಯಾವಾಗ್ಲೂ ನೋಡ್ತಾ ಇದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಯಾವಾಗ ಕ್ರಾಶ್ ಆಗುತ್ತೆ, ಮಾರ್ಕೆಟ್ ಯಾವಾಗ ಬೀಳುತ್ತೆ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ. ಬಟ್ ಒಂದು ನಾನ್ ನೋಡಿರುವಂತದ್ದು ಏನಂದ್ರೆ, ಈಗ ಇತ್ತಿತ್ತಲಾಗಿ ನಾವೆಲ್ಲ 2020ರಲ್ಲಿ ಕೋವಿಡ್ ಆದಾಗ ನಾವೆಲ್ಲ ಏನ್ ಮಾಡಿದ್ವಿ ಅಂತಂದ್ರೆ ನಾವು ನೋಡಿದೀವಿ ಸುಮಾರು 41-42 ಸಾವಿರ ಇರುವಂತ ಸೆನ್ಸೆಕ್ಸ್ ಸುಮಾರು 28,000 ಬಂದಿರೋದು ನೋಡಿದೀವಿ. ಸೊ ಅಂತ ಟೈಮಲ್ಲಿ ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್, ಹಣ ಇಂಪಾರ್ಟೆಂಟ್ ಅಂತ ನೋಡಿದಾಗ ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ನಾವ್ ಯಾರು ಅಷ್ಟೊಂದು ಸೆಲೆಕ್ಟ್ ಹಚ್ಕೊಂಡಿಲ್ಲ. ಬಟ್ ಸುಮಾರಷ್ಟು ಜನರಿಗೆ ಒಂಚೂರು ಗಾಬರಿ ಆಗಿರೋದಂತೂ ನಿಜ ಇದೆ. ಬಟ್ ಅಂತ ಟೈಮಲ್ಲಿ ನಮ್ಮ ಇನ್ಸ್ಪೈರ್ ಕಡೆಯಿಂದ ಬಹಳಷ್ಟು ವೆಬಿನಾರ್ಗಳನ್ನ, ಕಾಲ್ಗಳನ್ನ ಮಾಡಿ ನಾವು ಎಲ್ಲ ನಮ್ಮ ಇನ್ವೆಸ್ಟರ್ಸ್ಗಳಿಗೆ ಒಂದು ಆತ್ಮವಿಶ್ವಾಸ ಕೊಡೋದ್ರ ಬಗ್ಗೆ, ಈ ಒಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ವಿಶ್ವಾಸ ಕೊಡೋದ್ರ ಬಗ್ಗೆ ನಾವೆಲ್ಲ ಪ್ರಯತ್ನ ಮಾಡ್ಕೊಂತಾನೆ ಬಂದಿದ್ದೀವಿ. ಬಟ್ ಅದಾದ್ಮೇಲೆ ನಾವು ನೋಡ್ತಾ ಇದ್ದೀವಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ಸೋಲ್ಡೇಟ್ ಆಗಿರೋದು ನೋಡಿದ್ದೀವಿ. ಹಾಗೆ ಮಾರ್ಕೆಟ್ ನಿಧಾನವಾಗಿ ಅದು ಇವತ್ತು 70,000 ಗಡಿಯನ್ನು ದಾಟಿದೆ. ನನ್ಗೆ ಇನ್ನೂ ನೆನಪಿದೆ 2011ರಲ್ಲಿ ಅಂತ ಅನ್ಸುತ್ತೆ, ಮಾರ್ಕೆಟ್ ಅಟ್ 14-15,000 ಅಲ್ಲಿ ಇತ್ತು. ಅಂತ ಟೈಮಲ್ಲಿ ನಾನು ಒಂದ್ಸರಿ ಹುಬ್ಳಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡಬೇಕಾದ್ರೆ ಸೆನ್ಸೆಕ್ಸ್ ಅಟ್ 35,000 ಅಂತ ನಾನು ಹೇಳಿ ಒಂದು ಹೆಡಿಂಗ್ಸ್ ಕೊಟ್ಟು ಒಂದು ಸೆಮಿನಾರ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು ಆಡಿಯನ್ಸ್ ಕೂತ್ಕೊಂಡು ಒಂದ್ ಮಾತು ಕೇಳಿದ್ರು, ಏನ್ ಸರ್ ಈ ತರ ಎಲ್ಲ ನೀವು ಕನ್ಸುಗಳನ್ನ ಕೇಳ್ತಾ ಇದ್ದೀರಾ, ಲಾಸ್ಟ್ 1 ವರ್ಷದ ನಾನು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನಾನು ಹಾಕಿರುವಂತ ಇನ್ವೆಸ್ಟ್ಮೆಂಟ್ ನನಗೆ ಏನೂ ರಿಟರ್ನ್ಸ್ ಕೊಟ್ಟಿಲ್ಲ ಅಂತೇಳಿ. ಯಾಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತಂದ್ರೆ, ನಾವು ಬಹಳಷ್ಟು ಸರಿ ನಾವು ಈ ಮಾರ್ಕೆಟ್ ನ ಒಂದು
3 ತಿಂಗಳು 6 ತಿಂಗಳ ಮಟ್ಟಿಗೆ ನೋಡುವಂತ ದೃಷ್ಟಿಕೋನ ಇಟ್ಕೊಂಡು ಬಂದಾಗ ಈ ಮಾರ್ಕೆಟ್ ಅಲ್ಲಿ ನಾವು ಹಣ ಮಾಡೋದು ತುಂಬಾ ತುಂಬಾ ಕಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಯಾರ್ಯಾರು ಮಾರ್ಕೆಟ್ ಸಪೋಸ್ ಇವಾಗ 15,000 16,000 ಇನ್ವೆಸ್ಟ್ ಮಾಡಿರೋರಿಗೆ ಅಥವಾ 20,000 ಇನ್ವೆಸ್ಟ್ ಮಾಡಿರೋರಿಗೆ ಈಗಿನ ಮಾರ್ಕೆಟ್ ಪರಿಸ್ಥಿತಿಯಲ್ಲಿ ಅವ್ರಿಗೆ ಕೊಟ್ಟಿರುವಂತ ರಿಟರ್ನ್ಸ್ ಅಲ್ಲಿ ಅಂತಹ ವ್ಯತ್ಯಾಸನೂ ಕಾಣಿಸಲ್ಲ. ಸೊ ಹಾಗೇನೆ ನಾವು ಒಂದು ದೂರ ದೃಷ್ಟಿಯಿಂದ ಇಟ್ಕೊಂಡು ಸಪೋಸ್ ನಾವು ಮಾರ್ಕೆಟ್ ಅಲ್ಲಿ ಒಂದು 10 ರಿಂದ 15 ವರ್ಷ ಒಂದು ಪಾಯಿಂಟ್ ಆಫ್ ಇಟ್ಕೊಂಡು ಹೂಡಿಕೆ ಮಾಡೋದೇ ಆದ್ರೆ ಇಂಥ ಒಂದು ಮಾರ್ಕೆಟ್ ಅಲ್ಲಿ ಈ ಟೆಂಪರರಿ ಆಗುವಂತ ಏರಿಳಿತಗಳು, ಸ್ಪೆಷಲಿ ಇವಾಗ ಏನ್ ಲಾಸ್ಟ್ ಒಂದು ರ್ಯಾಲಿ ನೋಡ್ತಾ ಇದೀವಿ ನಾವು, ಸ್ಪೆಷಲಿ ಈ ಎಲೆಕ್ಷನ್ ಆದ್ಮೇಲೆ ಅಥವಾ ಎಲೆಕ್ಷನ್ ಮುಂಚೆನೇ ಒಂಥರ ರ್ಯಾಲಿ ಸ್ಟಾರ್ಟ್ ಆಗಿದೆ. ಇದು ನಮಗೆ ಒಂದು ತರದ ಒಂದು ಟೆಂಪರರಿ ಏರಿಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಸರಿ ನಾವು ಡೌನ್ ಆದಾಗ ಹೇಗೆ ಒಂದು ಟೆಂಪರರಿ ಅಂತ ಹೇಳ್ತು, ಏರಿಕೆನೂ ಅಷ್ಟೇ ಟೆಂಪರರಿ. ಬಟ್ ಒಂದು ಏನಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಮಾರ್ಕೆಟ್ ಈ ಏರಿಳಿತಗಳ ಮಧ್ಯೆನೂ ಟ್ರೆಂಡ್ ಯಾವಾಗಲೂ ಅಪ್ ಸೈಡ್ ಆಗಿರೋದು ನಾವು ನೋಡ್ತಾ ಬಂದ್ವಿ. ಸೊ ಒಂದು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒಂದು ಶಾರ್ಟ್ ಟರ್ಮ್ ಅಲ್ಲಿ ಯಾಕೆ ಈ ಒಂದು ಮಾರ್ಕೆಟ್ ಇಷ್ಟೊಂದು ಏರಿಕೆ ಕಾಣಿಸ್ತಾ ಇದೆ. ಓಕೆ, ನಾರ್ಮಲಿ ನಾವು ಶಾರ್ಟ್ ಟರ್ಮ್ ವ್ಯೂಸ್ ಕೊಡಲ್ಲ, ಬಟ್ ಆದ್ರೂ ಬಹಳಷ್ಟು ಜನ ನಮ್ಮ ಇನ್ವೆಸ್ಟರ್ ಒಂದು ಕುತೂಹಲ ಇದೆ, ಏನ್ ಸರ್ ಏನ್ ರೀಸನ್ ಇಂದ ಇಷ್ಟೊಂದು ಹೋಗ್ತಾರೆ, ಬರೀ ಎಲೆಕ್ಷನ್ ಒಂದೇ ಇದಕ್ಕೆ ಕಾರಣ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದಕ್ಕೆ ಬಹಳಷ್ಟು ಕಾರಣಗಳಿದೆ. ಅದರಲ್ಲಿ ಒಂದು 3-4 ಕಾರಣಗಳು ನಾನು ನಿಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಕಳೆದ ಒಂದು 2-3 ತಿಂಗಳಲ್ಲಿ ನೋಡಿದಾಗೆ ಸಡನ್ ಆಗಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೂಡಿಕೆ ನಮ್ಮ ದೇಶಕ್ಕೆ ಜಾಸ್ತಿ ಆಗ್ತಾ ಬರ್ತಾ ಇದೆ. ಮುಂಚೆಂದು ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹೂಡಿಕೆ ಆದಾಗ ಮಾತ್ರ ಮಾರ್ಕೆಟ್ ಮೇಲೆ ಹೋಗೋದು ನೋಡ್ತಾ ಇದೀವಿ. ಯಾವಾಗ FIಗಳು ಅವರ ದುಡ್ಡನ್ನ ವಾಪಸ್ ತೆಗೆದುಕೊಳ್ತಾ ಇದ್ರು ಅವಾಗ ಮಾರ್ಕೆಟ್ ಸಹ ಕ್ರಾಶ್ ಆಗೋದು ನೋಡ್ತಾ ಇದೀವಿ. ಬಟ್ ಕಳೆದ ಕೋವಿಡ್ ಸಿಚುವೇಶನ್ ಇಂದ ನಾನು ನೋಡ್ತಾ ಇದ್ದೀನಿ, FIಗಳು ಬಂದಾಗ ಏನೋ ಮಾರ್ಕೆಟ್ ಮೇಲೆ ಹೋಗುತ್ತೆ, ಬಟ್ ಅದೇ FIಗಳು ವಿಡ್ರಾ ಮಾಡಕ್ ಹೋದಾಗ ಮಾರ್ಕೆಟ್ ಒಂದು 5-6% ಡೌನ್ ಡಿಪ್ರಿಸಿಯೇಷನ್ ಕಾಣಿಸ್ತಾ ಇದ್ದಂಗೆ ಸಡನ್ ಆಗಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಅದು ಪ್ರಮೋಟರ್ಸ್ ಆಗಿರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಅಥವಾ HNIs ಆಗಿರ್ಬೋದು ಅಥವಾ ರಿಟೇಲ್ ಆಗಿರ್ಬೋದು, ಸಡನ್ಲಿ ಈ ಮಾರ್ಕೆಟ್ ಅಲ್ಲಿ ಬೈ ಮಾಡೋದನ್ನ ನೋಡ್ತಾ ಇದೀವಿ. ಎರಡನೇದು ಇಂಪಾರ್ಟೆಂಟ್ ಏನಂದ್ರೆ ಈ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಜನರಿಗೆ, ಈಗ ಹೂಡಿಕೆದಾರರಿಗೆ ಒಂದು ತರಹದ ಪೇಷನ್ಸ್ ಲೆವೆಲ್ ಬೆಳೆದು ನೋಡ್ತಾ ಇದ್ದೀವಿ. ಈ FIಗಳು ಯಾಕೆ ಬರ್ತಾ ಇದ್ದಾರೆ? ಮೊದಲನೇದಾಗಿ ಫೆಡರಲ್ ಅಂದ್ರೆ US ಫೆಡರಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದು ಈ ಡಾಲರ್ ಏನಿದೆ ಈ ಒಂದು ಏರಳವಾಗಿ ಸಿಗ್ತಾ ಇರೋದ್ರಿಂದ ಒಂದ್ ಕಡೆ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇದೆ, ಅವರಿಗೆ ಈ ಹೂಡಿಕೆ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ನೋಡ್ತಾ ಇದ್ದಾರೆ. ಅಂತ ಟೈಮ್ ಅಲ್ಲಿ ಅವರಿಗೆ ಭಾರತ ದೇಶದ ಎಕನಾಮಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರೋದ್ರಿಂದ ಅವರು ಅವರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 ತಿಂಗಳಲ್ಲಿ ನಾನು ನೋಡ್ತಾ ಇದ್ದಂಗೆ ಒಂದು 10,000 ಕೋಟಿಯಷ್ಟು ಹಣ ನಮ್ಮ ಮಾರ್ಕೆಟ್ ಅಲ್ಲಿ ಹೂಡಿಕೆ ಆಗಿದೆ. ಎರಡನೇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಭಾರತ ದೇಶದ ಒಂದು ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋಂಥ ಒಂದು ಆಯಿಲ್. ಬಿಕಾಸ್ ನಮ್ಗೆಲ್ಲ ಗೊತ್ತಿದೆ, ಇಂಡಿಯಾ ಇಸ್ ಇಂಪೋರ್ಟಿಂಗ್ ಆಲ್ಮೋಸ್ಟ್ ಎವ್ರಿ ಇಯರ್ ಒಂದು 100 ಮಿಲಿಯನ್ ಬ್ಯಾರಲ್ಸ್ ಅಷ್ಟು ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಬಟ್ ಕಳೆದ ಒಂದೂವರೆ ವರ್ಷದಿಂದ ನೋಡ್ತಾ ಇದೀವಿ ಭಾರತದ ಒಂದು ಇಂಪೋರ್ಟ್ ಏನಿದೆ, ಆಯಿಲ್ ಇಂಪೋರ್ಟ್ ಆಗಿ ಏನಾಗಿದೆ, ಅದರಲ್ಲಿ ಕೆಲವೊಂದು ಗಣನೀಯವಾಗಿದಂತ ಚೇಂಜಸ್ಗಳಾಗಿದೆ. ಮೊದಲನೇದಾಗಿ ಏನಾಗಿದೆ, ಭಾರತ ದೇಶದಲ್ಲಿ ಇವತ್ತು ಆಯಿಲ್ ಕನ್ಸಂಪ್ಷನ್ ಏನಾಗಿದೆ, ಇವಾಗ ಎಕ್ಸಾಂಪಲ್ ನಮ್ದು 1 ಟ್ರಿಲಿಯನ್ ಎಕನಾಮಿ ಇದ್ದಾಗ ವೀಸ್ ಟು ಕನ್ಸ್ಯೂಮ್ ಒಂದು 100 ಮಿಲಿಯನ್ ಬ್ಯಾರಲ್ಸ್ ಇದ್ರೆ, ಇವತ್ತು ನಮ್ಮ ದೇಶ 4 ಟ್ರಿಲಿಯನ್ ಎಕನಾಮಿ ಆದ್ರೂ ಸಹ ಬರೀ ಕನ್ಸಂಪ್ಷನ್ ಅಲ್ಲಿ 150 ಮಿಲಿಯನ್ ಬ್ಯಾರಲ್ಸ್ ಅಂದ್ರೆ 4 ಪಟ್ಟು ಜಾಸ್ತಿ ಆಗಿಲ್ಲ. ಅದರಲ್ಲಿ ಬರೀ ಒಂದು 50% ಅಷ್ಟು ಮಾತ್ರ ಜಾಸ್ತಿ ಆಗಿದೆ. ಅಂದ್ರೆ ಅವರು ಇಂಪೋರ್ಟ್ ಮಾಡ್ಕೊಳ್ಳುವಂತ ಪ್ರಮಾಣ ಕಡಿಮೆ ಆಗಿದೆ. ಇದರಿಂದ ಏನ್ ಅಡ್ವಾಂಟೇಜ್ ಆಗಿದೆ, ಸೊ ನಾವು ಬಹಳಷ್ಟು ಡಾಲರ್ನ ಕೊಡುವಂತ ಪರಿಸ್ಥಿತಿ ಬಂದಿಲ್ಲ, ಯಾಕಂದ್ರೆ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಕನ್ಸಂಪ್ಷನ್ ಕಡಿಮೆ ಆಗಕ್ಕೆ ಏನ್ ಕಾರಣಗಳಿರ್ಬೋದು? ಮೊದಲನೇದಾಗಿ ಇವತ್ತು ನಮ್ಮ ದೇಶದಲ್ಲಿರುವಂತ ಇನ್ಫ್ರಾಸ್ಟ್ರಕ್ಚರ್, ಸ್ಪೆಷಲಿ ನೀನೊಂದು ಆರ್ಟಿಕಲ್ ನೋಡ್ತಾ ಇದ್ದೆ, ರೈಲ್ವೆ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ರಿಡ್ಯೂಸಿಂಗ್ ದಿ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ ಅಂತ. ಎರಡನೇದು ಇಂಪಾರ್ಟೆಂಟ್ ಏನು, ಈಗ ಭಾರತ ದೇಶ ಬಹಳಷ್ಟು ದೇಶಗಳ ಜೊತೆ ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ಇವತ್ತು ಮೊದಲೆಲ್ಲ ನಾವು ಡಾಲರಿಗೆ ಕನ್ವರ್ಟ್ ಮಾಡಿ ಏನೋ ಕ್ರೂಡ್ ಆಯಿಲ್ ಇಂಪೋರ್ಟ್ ಮಾಡ್ಕೋಬೇಕಾಗಿತ್ತು, ಅದನ್ನ ಇಂಡಿಯನ್ ರುಪಿನಲ್ಲೇ ಮಾಡ್ಕೊಳ್ಳುವಂತ ಸ್ಥಿತಿ ಕಾಣಿಸ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಡಾಲರ್ ಡಿಪ್ರಿಷಿಯೇಟ್ ಆಗುವಂತ ಚಾನ್ಸಸ್ ಇದೆ. ಬರುವ ದಿನಗಳಲ್ಲಿ ನಮ್ಮ ರುಪಿ ಒಂದು ಗಣನೀಯವಾಗಿ ಏರಿಕೆ ಆಗುವಂಥದ್ದು ಕಾಣಿಸ್ತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನು, ಗವರ್ಮೆಂಟ್ ಬಹಳ ಎಕ್ಸ್ಟೆಂಟಿವ್ ಆಗಿ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಪ್ರಮೋಟ್ ಮಾಡ್ತಾ ಇರೋದು ಸಹ, ಮತ್ತೆ ಎಥನಾಲ್ ಬಗ್ಗೆ ಪ್ರಮೋಟ್ ಮಾಡ್ತಾ ಇರೋದು, ಎಲ್ಲೋ ಒಂದ್ ಕಡೆ ಕ್ರೂಡ್ ಆಯಿಲ್ ಕನ್ಸಂಪ್ಷನ್ ಕಡಿಮೆ ಆಗಿದೆ. ಹಿಂಗಾಗಿ ಇಂಪೋರ್ಟ್ ಕಡಿಮೆ ಆಗಿರೋದು ನಮ್ಮ ದೇಶಕ್ಕೆ ಒಂದು ಗಣನೀಯವಾಗಿ ಬೇಡಿಕೆ ಆಗಿದೆ. ಇದು ಒಂದು ರೀತಿಯಲ್ಲಿ ನಮ್ಮ ಓವರ್ ಆಲ್ ಡೆಫಿಸಿಟ್ ನ ಇಂಪ್ರೂವ್ ಮಾಡ್ತಾ ಇದೆ. ಮೂರನೇದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಅಲ್ಲಿ, ಎಸ್ಪೆಷಲಿ ಈ ಒಂದು ಏನು ರೀಸೆಂಟ್ ಆಗಿ ಎಲೆಕ್ಷನ್ ಆಯ್ತು, ರಾಜಸ್ಥಾನ್ ಆಗಿರ್ಬೋದು
ಮಧ್ಯಪ್ರದೇಶ ಆಗಿರ್ಬೋದು ಮತ್ತೆ ಛತ್ತೀಸ್ಗಢ ಆಗಿರ್ಬೋದು. ಸೊ ಇಂಥ ಒಂದು ಸ್ಟೇಟ್ಗಳಲ್ಲಿ ಬಿಜೆಪಿ ಒಂದು ಒಳ್ಳೆ ಮೆಜಾರಿಟಿ ತಗೊಂಡು ಗೌರ್ಮೆಂಟ್ ಬಂದಾಗ ಇದು ಒಂದು ಬೇರೆ ಇನ್ವೆಸ್ಟರ್ಸ್ ಗಳಿಗೆ ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಆಗಿದೆ. ಯಾಕಂದ್ರೆ 2024ಗೆ ವಾಪಸ್ ಮೋದಿ ಅವರೇ ಮತ್ತೆ ಪ್ರಧಾನ ಮಂತ್ರಿ ಆಗ್ತಾರ, ಮತ್ತೆ NDA ಗೌರ್ಮೆಂಟೇ ಮಾಡುತ್ತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋರಿಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಜೊತೆ ಇನ್ನೂ ಕೆಲವೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ, US ಅಲ್ಲಿ ಜಾಬ್ಸ್ ಗಳದ್ದು ಏನಾಗಿದೆ, ಜಾಬ್ಸ್ ಕ್ಲೇಮ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಏನಾಗಿದೆ, ನಾರ್ಮಲಿ ಜಾಬ್ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆದಾಗ ದಟ್ ಇಸ್ ಅ ವೆರಿ ಬಿಗ್ ಪ್ರೆಷರ್ ಆನ್ ದಿ ಗೌರ್ಮೆಂಟ್. ಈ ಒಂದು ಪರಿಸ್ಥಿತಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ ಏನೇ ಇದು ಕ್ಲೇಮ್ ಏನಿದೆ ಅದು ಕಡಿಮೆ ಆಗಿರೋದ್ರಿಂದನೂ ಓವರ್ ಆಲ್ US ಎಕನಾಮಿ ಇಸ್ ಆಲ್ಸೋ ನೌ ಡೂಯಿಂಗ್ ವೆಲ್. ಸೊ ದೀಸ್ ಆರ್ ದ ಸಮ್ ರೀಸನ್ಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಏನಾಗಿದೆ, ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅವರು ಕನ್ಸಿಸ್ಟೆಂಟ್ ಆಗಿ ಹೂಡಿಕೆಯನ್ನು ಮಾಡ್ತಾ ಬಂದಿದ್ದಾರೆ. ಅದು SIP ಮೂಲಕಗಳಾಗಿರ್ಬೋದು ಮತ್ತೆ ಲಂಸ ಮೂಲಕ ಮಾಡ್ತಾ ಇದ್ದಾರೆ. ಮತ್ತೆ ಪಾರ್ಟಿಸಿಪೇಷನ್ ಆಫ್ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಗಣನೀಯವಾಗಿ ಜಾಸ್ತಿ ಆಗ್ತದೆ. ಇದು ಒಂದು ಶಾರ್ಟ್ ಟರ್ಮ್ ಅಲ್ಲಿ ಆಗಿರುವಂತ ಕೆಲವೊಂದು ಚೇಂಜಸ್ ಅಂತ ಹೇಳ್ಬೋದು ಈ ಒಂದು ಮಾರ್ಕೆಟ್ ಸಡನ್ ಗ್ರೋತ್ಗೆ. ಬಟ್ ಇನ್ನೊಂದು ನಾನು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಈಗ ನಾವು ಕಳೆದ ಒಂದು 15-20 ವರ್ಷ 25 ವರ್ಷದಲ್ಲಿ ಸೆನ್ಸೆಕ್ಸ್ ಯಾವ ಮಟ್ಟದಲ್ಲಿ ಅದು ಹೂಡಿಕೆ ರಿಟರ್ನ್ಸ್ ಕೊಡ್ತಾ ಬಂದಿದೆ ಅಂದ್ರೆ ಅದು ನಾವು ಸಪೋಸ್ ಇವಾಗ ನಾವು 100 ರೂಪೀಸ್ ಸೆನ್ಸೆಕ್ಸ್ ನಾವು ಇನ್ವೆಸ್ಟ್ ಮಾಡ್ಕೊಂತ ಬಂದಿದ್ರೆ 1970 ಇಂದ ಇಲ್ಲಿವರೆಗೆ 70,000 ಬಂದಿರೋದನ್ನ ಲೆಕ್ಕ ಹಾಕೊಂತ ತಗೊಂಡ್ರೆ ಮಾರ್ಕೆಟ್ ಹ್ಯಾಸ್ ಗಿವನ್ 15 to 16% ರಿಟರ್ನ್ಸ್. ಅದೇ US ಮಾರ್ಕೆಟ್ ರಿಟರ್ನ್ ಲೆಕ್ಕ ಹಾಕೊಂಡ್ರೆ ಇಟ್ ಹ್ಯಾಸ್ ಗಿವನ್ 6 to 7% ರಿಟರ್ನ್ಸ್. ಅಂದ್ರೆ ಭಾರತ ದೇಶ ಇವತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಹೊರಗಡೆ ಹೂಡಿಕೆ ಮಾಡುವಂತವ್ರಿಗೆ. ನಾನು ಇನ್ನೊಂದ್ಸಲ ತಮಾಷೆಗೆ ಸುಮ್ಮನೆ ನಾವು ನೋಡ್ತಾ ಇದೀವಿ, ಡೇಟಾ ನೋಡ್ತಾ ಇದೀವಿ. ಈಗ ನಾವೆಲ್ಲ ಅಮೃತ್ ಕಾಲದಲ್ಲಿ ಇದೀವಿ. ಅಂದ್ರೆ ಭಾರತ ದೇಶ 75ನೇ ವರ್ಷದ ಈ ಒಂದು ಸ್ವಾತಂತ್ರ್ಯದ ನಾವು ಸಿಕ್ಕಿರುವಂತದನ್ನ ಅಮೃತ್ ಕಾಲ ಅಂತ ಏನ್ ಹೇಳ್ತಾ ಇದೀವಿ. ಕಳೆದ 75 ವರ್ಷದಲ್ಲಿ ಏನು ಮಾರ್ಕೆಟ್ ಓವರ್ ಆಲ್ ಸ್ಪೆಷಲಿ 1970 ಒಂದು ಮಾರ್ಕೆಟ್ ತೆಗೆದುಕೊಂಡಾಗ 15-16% ಕೊಟ್ಟಿರುವಂತ ರಿಟರ್ನ್ಸ್ ಕೊಟ್ಟಿರುವಂತ ಮಾರ್ಕೆಟ್ ನೆಕ್ಸ್ಟ್ 25 ವರ್ಷ 2047ಕ್ಕೆ ನಾವು ಒಂದು ಶತಮಾನೋತ್ಸವನ ಆಚರಿಸಕ್ ಹೋಗ್ತಾ ಇದೀವಿ. ಅಂದ್ರೆ ಅಮೃತ್ ಕಾಲ್ನ 25 ವರ್ಷ ಇದೆ. ಸೊ ಇದೇ ಒಂದು ರಿಟರ್ನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಅಥವಾ ಇದಕ್ಕಿಂತ ಸ್ವಲ್ಪ ಕಡಿಮೆ ರಿಟರ್ನ್ಸ್ ಅಂತ ಲೆಕ್ಕ ಹಾಕೊಂಡ್ರೆ, ಯಾಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ, GDP ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವಂಥದ್ದು. ಹಾಗಾದ್ರೆ ಒಂದು 12% ಲೆಕ್ಕದಲ್ಲಿ ಹಾಕೊಂತ ಹೋದ್ರೆ ಇವತ್ತು 70,000 ಇರುವಂತ ಸೆನ್ಸೆಕ್ಸ್ 2047ಗೆ ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದು, ನಂಬರ್ ನೋಡಿದಾಗ ಗಾಬರಿನೂ ಆಗ್ಬೋದು. ನೆಕ್ಸ್ಟ್ 25 ವರ್ಷಕ್ಕೆ ನಾನು ನೋಡುವಂತ ಒಂದು ಸೆನ್ಸೆಕ್ಸ್ ಸಿಂಪಲ್ ಕ್ಯಾಲ್ಕುಲೇಷನ್ ಆಗಿ ನೋಡಿದಾಗ ಕಂಪೌಂಡಿಂಗ್ ಅಲ್ಲಿ ನೋಡಿದಾಗ ಸುಮಾರು 10 ಲಕ್ಷ ಲೆವೆಲ್ಗೆ ಹೋಗುವಂತ ಚಾನ್ಸಸ್ ಕಾಣಿಸುತ್ತೆ. ಅಂದ್ರೆ ನಾನು ಬರೀ ಒಂದು 12 to 13% ಲೆಕ್ಕದಲ್ಲಿ ಕಂಪೌಂಡಿಂಗ್ ಮಾಡಿದ್ದೀನಿ. ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತೀನಿ, ರೂಲ್ 72 ಅಪ್ಲೈ ಮಾಡಿ ನೋಡಿ. ನಾವ್ ಯಾವಾಗ್ಲೂ ಪವರ್ ಆಫ್ ಕಂಪೌಂಡಿಂಗ್ ನ ಶಾರ್ಟ್ ಟರ್ಮ್ ಅಲ್ಲಿ ಓವರ್ ಎಸ್ಟಿಮೇಟ್ ಮಾಡ್ಕೊಂಡು ನೋಡ್ತೀವಿ. ಅದೇ ಲಾಂಗ್ ಟರ್ಮ್ ಅಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ನ ಅಂಡರ್ ಎಸ್ಟಿಮೇಟ್ ಆಗಿ ನಾವು ನೋಡ್ತೀವಿ. ಹಾಗಾಗಿ ನಿಮ್ಮ ವೆಲ್ತ್ ನ ನೀವು ತೆಗೆದು ನೋಡಿ, ನಿಮ್ಮ ಪೋರ್ಟ್ಫೋಲಿಯೋ ತೆಗೆದು ನೋಡಿ. ಮೋಸ್ಟ್ಲಿ ನೀವು ಫಸ್ಟ್ 8 ವರ್ಷ ನೀವು ಬೆಳೆಸಿರುವಂತ ಇನ್ವೆಸ್ಟ್ಮೆಂಟ್ಗೂ ಲಾಸ್ಟ್ ಒಂದು 3 to 4 ಇಯರ್ಸ್ ಅಲ್ಲಿ ಬೆಳೆದಿರುವಂತದಕ್ಕೂ ನೀವು ನೋಡಿದಾಗ ಆಶ್ಚರ್ಯ ಆಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ಬಿಕಾಸ್ ನಿಮ್ಮ ಪೋರ್ಟ್ಫೋಲಿಯೋ ಅಲ್ಲಿ ಪವರ್ ಆಫ್ ಕಂಪೌಂಡಿಂಗ್ ಬೆಳೀತಾ ಹೋಗ್ತಾ ಇದೆ. ಹಾಗೇನೆ ಸುಮಾರಷ್ಟು ಕೆಲವೊಂದು ಡೇಟಾಗಳನ್ನ ನೋಡೋದೇ ಆದ್ರೆ, ಈಗ ನಾವು ಕೆಲವೊಂದು ಮ್ಯೂಚುವಲ್ ಫಂಡ್ ನಾನು ಡೇಟಾ ನೋಡ್ತಾ ಇದ್ದೆ ಸುಮ್ಮನೆ. ಸುಮಾರು 1995 ಅಲ್ಲಿ ಕೆಲವೊಂದು ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿರೋದನ್ನ ನೋಡಿದ್ರೆ, ಕೆಲವೊಂದು ಫಂಡ್ ಸುಮ್ಮನೆ ನಿಮ್ ರೆಫರೆನ್ಸ್ ಕೊಡೋಣ ಅನ್ಕೊಂತಾ ಇದ್ದೀನಿ. ನಿಪಾನ್ ಇಂಡಿಯಾ ಗ್ರೋತ್ ಫಂಡ್ ಅಂತಿದೆ, 10,000 ರೂಪೀಸ್ SIP ಮಾಡಿರೋದು. ಯಾವಾಗ 1995 ಶುರು ಮಾಡಿದ್ದು, ಇವತ್ತು ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 17 crores. ಹೂಡಿಕೆ ಮಾಡಿರುವಂತದ್ದು ಎಷ್ಟಿದೆ ಅದರಲ್ಲಿ? ಹೂಡಿಕೆ ಮಾಡಿರುವಂತದ್ದು ಟೋಟಲ್ ಬಂದ್ಬಿಟ್ಟು 32 lakh rupees, ಇವತ್ತು 17 crores ಆಗಿದೆ. ಹಾಗೆ ಇನ್ನೊಂದು ಫ್ರಾಂಕ್ಲಿನ್ ಇಂಡಿಯಾ ಪ್ರೈಮಾ ಫಂಡ್, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಮ್ಗೆ. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೇಗೆ ನಮ್ಮ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಅಂತ. 10,000 ರೂಪೀಸ್ SIP ಮಾಡಿರೋದು 93 ಅಲ್ಲಿ ಶುರು ಆಗಿದೆ, ಇವತ್ತು 15 ಕೋಟಿ ವ್ಯಾಲ್ಯೂ ಇದೆ. ಹಾಗೆ ಇನ್ನೊಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್ ಇದೆ, ಅದರಲ್ಲೂ ಸಹ 10,000 ಇನ್ವೆಸ್ಟ್ ಮಾಡ್ಕೊಂಡು SIP ಮಾಡಿರೋದು 95 ಅಲ್ಲಿ, ಇವತ್ತು 14 crores ಆಗಿದೆ. ನಾನು ಈಗ ಹೇಳಿದ ತಕ್ಷಣ ಇದೇ ಫಂಡ್ಗಳಿಗೆ ಹೋಗ್ಬಿಟ್ಟು ನಾಳೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಲ್ಲ. ದಿಸ್ ಇಸ್ ನಾಟ್ ಅ ರೆಕಮೆಂಡೇಶನ್, ದಿಸ್ ಇಸ್ ಜಸ್ಟ್ ಐ ಆಮ್ ಶೇರಿಂಗ್ ದ ಡೇಟಾ, ದಟ್ ಒಂದು ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು 1995, 93 ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ 20-25 ವರ್ಷ ಯಾರ್ಯಾರು ಇನ್ವೆಸ್ಟ್ ಮಾಡ್ಕೊಂತ ಬಂದಿದ್ದೀರಾ ಅಂತ ಇನ್ವೆಸ್ಟ್ಮೆಂಟ್ಗೆ ಇದು ಕೊಟ್ಟಿರುವಂತ ರಿಟರ್ನ್ಸ್. ಆದ್ರೆ ನಮ್ಮ ಇನ್ಸ್ಪೈರ್ ಲಾಸ್ಟ್ 15-16 ವರ್ಷದಿಂದ ನಾನು ಏನ್ ಪೋರ್ಟ್ಫೋಲಿಯೋ ನೋಡ್ತಾ ಇದ್ದೀನಿ, ಅದರಲ್ಲಿ ಒಂದು ಗಣನೀಯವಾಗಿ ಅಂತ ಬೆಳೆದಿರೋದು ನಾವು ನೋಡ್ತಾ ಇದೀವಿ.
ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳೋದಿಷ್ಟೇ, ಇವತ್ತು 70,000 ಸೆನ್ಸೆಕ್ಸ್ ಹೋಗ್ತಾ ಇದೆ, ನಾಳೆ 70,000ರಿಂದ 50,000ಕ್ಕೂ ಬರ್ಬೋದು, 50,000ದಿಂದ ತಿರ್ಗಿ 60,000ಕ್ಕೂ ಬರ್ಬೋದು, 60ರಿಂದ 80ಕ್ಕೂ ಹೋಗ್ಬೋದು. ಈ ಟೆಂಪ್ರವರಿ ಆಗಿರುವಂತ ಒಂದು ವೊಲಟಿಲಿಟಿನ ನೀವು ಯಾವುದೇ ಒಂದು ಮೀನಿಂಗ್ ನ ಇಟ್ಕೊಂಡು ನೋಡಕ್ ಹೋಗ್ಬೇಡಿ. ಅಲ್ಟಿಮೇಟ್ಲಿ ನೋಡ್ಬೇಕಾಗಿರೋದಿಷ್ಟೇ, ನನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಆಗಕ್ ಹೋಗ್ತಾ ಇದೆನಾ, SIPಗಳು ಕರೆಕ್ಟ್ ಆಗಿ ಡಿಡಕ್ಟ್ ಆಗ್ತಾ ಇದೆನಾ, ಮಧ್ಯದಲ್ಲಿ ನನಗೆ ಯಾವಾಗಾದ್ರೂ ಅವಕಾಶ ಸಿಕ್ಕಾಗ ಲಂಸಮ್ ಇನ್ವೆಸ್ಟ್ ಮಾಡಕ್ ಆಗ್ತಾ ಇದೆನಾ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು, ನನಗೆ ಒಂದು ಲಂಸಮ್ ಒಂದು ಕ್ರಿಯೇಟ್ ಆಗಿದೆ, ನನಗೆ ಒಂದಿಷ್ಟು ದುಡ್ಡಿನ ನೆಸೆಸಿಟಿ ಇದ್ರೆ ಏನಾದ್ರೂ SWP ತೆಗೆದುಕೊಳ್ಳಕ್ ಆಗತ್ತಾ, ಇಂಥದನ್ನ ಮಾತ್ರ ಯೋಚನೆ ಮಾಡಿ. ಕೆಲವರು ಇನ್ವೆಸ್ಟರ್ ಆಲ್ರೆಡಿ ಕೇಳ ಶುರು ಮಾಡಿದಾರೆ, ಸರ್ 70,000 ಬಂದಿದೆ, ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡ್ಬಿಡೋಣ ಅಂತ. ಖಂಡಿತ ಇಂಥ ತಪ್ಪುಗಳು ಮಾಡಬೇಡಿ. ನಾನು ನಿಮ್ಗೆ ಅವಾಗಲೇ ಹೇಳಿದ್ದು, ನೆಕ್ಸ್ಟ್ 25 ವರ್ಷಕ್ಕೆ ನಾವು ನೋಡ್ತಾ ಇರುವಂತ ಸೆನ್ಸೆಕ್ಸ್ 10 ಲಕ್ಷ ಅಂತ ಇದ್ದಾಗ ಇವತ್ತು 70,000 ಅನ್ನೋದು ನಾವು ಆಲ್ ಟೈಮ್ ಹೈ ಅಂತ ಹೇಳಕ್ ಆಗಲ್ಲ. ಯಾವಾಗಲೂ ಮಾರ್ಕೆಟ್ ನಾವು ನೋಡ್ಬೇಕಾದ್ರೆ ವಿಂಡ್ ಶೀಲ್ಡ್, ಅಂದ್ರೆ ನಾವು ಗಾಡಿ ನಡೆಸ್ಬೇಕಾದ್ರೆ ವಿಂಡ್ ಶೀಲ್ಡ್ ನೋಡ್ತೀವಿ ಹೊರತಾಗಿ ರೇರ್ ಮಿರರ್ ನ ನೋಡಿ ಗಾಡಿ ಓಡಿಸಲ್ಲ. ರೇರ್ ಮಿರರ್ ಇಂಪಾರ್ಟೆಂಟ್ ಇದೆ, ಹೇಗೆ ಜರ್ನಿ ಬಂದಿದೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಬಟ್ ಅಲ್ಟಿಮೇಟ್ಲಿ ನೆಕ್ಸ್ಟ್ 15-20 ವರ್ಷಕ್ಕೆ ನಮ್ಮ ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಹೇಗೆ ಬೆಳೀತದೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ನಾನು ಎಲ್ಲರಿಗೂ ಹೇಳೋದು, ಈ ವೊಲಟಿಲಿಟಿಯಿಂದ ದೂರ ಇರೋದು ಹೇಗೆ. ಒಂದು, ನೆವರ್ ಎವರ್ ಫೋಕಸ್ ಓನ್ಲಿ ಆನ್ ಸೆನ್ಸೆಕ್ಸ್ ರಿಟರ್ನ್ಸ್ ಅಥವಾ ನಿಫ್ಟಿ ರಿಟರ್ನ್ಸ್ ಅಥವಾ ಮಾರ್ಕೆಟ್ ನೋಡೋದ್ ಬದಲಿ ನೀವು ನಿಮ್ಮ ರಿಟೈರ್ಮೆಂಟ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಮಕ್ಕಳ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡಿ, ನಿಮ್ಮ ಅದರ್ ಗೋಲ್ಸ್, ಮನೆ ತೆಗೆದುಕೊಳ್ಳೋದಾಗಿರ್ಬೋದು, ಕಾರ್ ತೆಗೆದುಕೊಳ್ಳೋದಾಗಿರ್ಬೋದು, ವೆಕೇಶನ್ ಹೋಗೋದಾಗಿರ್ಬೋದು, ಅಥವಾ ನಿಮ್ದೇ ಅಂತ ಓನ್ ಬಿಸ್ನೆಸ್ ಶುರು ಮಾಡೋದಾಗಿರ್ಬೋದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡೋದಿದೆಯಲ್ಲ ಅಂತ ಗೋಲ್ಸ್ ಕಡೆ ಫೋಕಸ್ ಮಾಡಿ. ಬಿಕಾಸ್ ಆ ಗೋಲ್ಸ್ ಗಳಲ್ಲಿ ಏರಿಳಿತ ಇರಲ್ಲ, ಆ ಗೋಲ್ಸ್ಗಳು ನಮ್ಮ ಲೈಫ್ ಅಲ್ಲಿ ನಾವು ಹಂತವಾಗಿ ಅಚೀವ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಆದ್ರೆ ಅದನ್ನ ರೀಚ್ ಮಾಡಕ್ ಹೋದಾಗ ನಾವು ತೆಗೆದುಕೊಂಡಿರುವಂತ ಒಂದು ಇನ್ವೆಸ್ಟ್ಮೆಂಟ್ ದಾರಿ ಏನಿದೆಲ್ಲ, ಇದು ಒಂಥರ ಅಪ್ಸ್ ಅಂಡ್ ಡೌನ್ಸ್ ಕೊಡುವಂತ ಒಂದು ಇನ್ವೆಸ್ಟ್ಮೆಂಟ್. ಆದ್ರೆ ಇದು ಎಲ್ಲದಕ್ಕಿಂತ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ, ನಾವು ನೀವು ಸುಮಾರು ಸರಿ ಹೇಳಿದ್ವಿ, ಲಾಸ್ಟ್ 40 ವರ್ಷದಲ್ಲಿ ತೆಗೆದುಕೊಂಡಾಗ 16% ಇರುವಂತ FD ಇವತ್ತು 6.5% ಬಂದಿದೆ. 1,000 ರೂಪಾಯಿಗೆ 10 ಗ್ರಾಮ್ ಇರುವಂತ ಗೋಲ್ಡ್ ಇವತ್ತು 60,000 ಆಗಿದೆ, ಅಂದ್ರೆ 60 ಟೈಮ್ಸ್ ಬೆಳೆದಿದೆ. ರಿಯಲ್ ಎಸ್ಟೇಟ್ 1,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರೋದು ಇವತ್ತು 1 ಲಕ್ಷ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಆದ್ರೂ ನಮ್ಗೆ 100 ಟೈಮ್ಸ್ ಆಗಿದೆ. ಅದೇ ಸೆನ್ಸೆಕ್ಸ್ ಅಲ್ಲಿ 100 ಇರೋದು 70 ಬಂದಿದೆ ಅಂದ್ರೆ 700 ಟೈಮ್ಸ್ ರಿಟರ್ನ್ಸ್ ಕೊಟ್ಟಿದೆ. ಒಂದು ಯಾವ್ದಾದ್ರು ರಿಯಲ್ ಎಸ್ಟೇಟ್ ಅಲ್ಲಿ ಅಥವಾ ಗೋಲ್ಡ್ ಅಲ್ಲಿ FD ಮಿಲಿಟರಿ ನಾವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀವಿ, ಯಾವುದೇ ತರ ಟೆನ್ಷನ್ ಇರಲ್ಲ. ಆದ್ರೂ ರಿಟರ್ನ್ಸ್ ಕಡಿಮೆ ಕೊಟ್ಟರು ವಿ ಆರ್ ಹ್ಯಾಪಿ ಕೀಪಿಂಗ್ ಮನಿ ಇನ್ ದೋಸ್ ಇನ್ಸ್ಟ್ರೂಮೆಂಟ್. ಬಟ್ ಅದೇ ನಾವು ಮಾರ್ಕೆಟ್ ಅಲ್ಲಿ ಅಥವಾ SIP ನಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ ತಕ್ಷಣನೇ ಆ ಏರಿಳಿತ ನಮ್ಮ ಒಂದು ಎದೆ ಬಡಿತನ ಜಾಸ್ತಿ ಮಾಡುವಂಥದ್ದು ನಾವು ನೋಡ್ತಾ ಇದ್ವಿ. ಹಾಗಾಗಿ ಯಾವುದೇ ತರ ಒಂದು ಡೈಲಿ ನಿಮ್ಮ ವ್ಯಾಲ್ಯೂಯೇಷನ್ ರಿಪೋರ್ಟ್ ನೋಡೋದಾಗ್ಲಿ, ಡೈಲಿ ನಿಮ್ ಪರ್ಫಾರ್ಮೆನ್ಸ್ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ನೋಡದೆ, ನೀವು ಇನ್ಸ್ಪೈರ್ ಇಂಡಿಯಾ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ನಿಮ್ಮ ಗೋಲ್ಸು, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ನೀಡ್ಗಳು ಏನಿದೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನಮ್ಮ ರಿಲೇಶನ್ಶಿಪ್ ಮ್ಯಾನೇಜರ್, ನಿಮ್ಮ ಎಲ್ಲರಿಗೂ ಒಬ್ಬೊಬ್ರು ಪರ್ಸನಲೈಸ್ಡ್ ಸೀನಿಯರ್ ರಿಲೇಶನ್ಶಿಪ್ ಮ್ಯಾನೇಜರ್ ಇದ್ರೆ ಅವ್ರ ಜೊತೆ ಕೂತ್ಕೊಳ್ಳಿ, ಇನ್ಸ್ಪೈರ್ ಇಂಡಿಯಾಗೆ ಬನ್ನಿ, ನಾನು ಸಿಗ್ತೀನಿ. ವಿ ವಿಲ್ ಇವ್ಯಾಲ್ಯೂಯೇಟ್ ಯುವರ್ ಗೋಲ್ಸ್ ಅಂಡ್ ಅಕಾರ್ಡಿಂಗ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ಸ್ಟ್ರೂಮೆಂಟ್ಗಳನ್ನ ನಾನು ನಿಮ್ಗೆ ಸಜೆಸ್ಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಕೊಟ್ಟಿರುವಂತ ಒಂದು ನಂಬಿಕೆ ಏನಿದೆ ಲಾಸ್ಟ್ 15 ವರ್ಷದಲ್ಲಿ ನಾನು ನಿಮ್ ಜೊತೆ ಇದನ್ನ ಹಂಚ್ಕೊಳ್ಳೇಬೇಕು. ಇವತ್ತು ನಮ್ಮ ಇನ್ಸ್ಪೈರ್ ಅಲ್ಲಿ ಬಹಳಷ್ಟು ಜನರು ಇವತ್ತು ಅವರ ಒಂದು ಕನಸುಗಳು ನನ್ಸಾಗ್ತಾರೆ. ಎಷ್ಟೊಂದು ಜನರು ಮನೆಗಳನ್ನ ಸಾಲ ಇರ್ಲಾರ್ದೆ ಅಥವಾ ಕಡಿಮೆ ಬಡ್ಡಿ ಲೋನ್ ತಗೊಂಡು ಮನೆ ತೆಗೆದುಕೊಳ್ಳೋದು ನೋಡ್ತಾ ಇದ್ದೀವಿ. ಎಷ್ಟೊಂದು ಜನ ಮಕ್ಕಳನ್ನ ಅಬ್ರಾಡಿಗೆ ಕಳಿಸ್ತಾ ಇದ್ದಾರೆ. ಎಷ್ಟೊಂದು ಜನ ಅವರು ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ 40-45ನೇ ವರ್ಷಕ್ಕನೇ ಅವರು ಕೆಲಸವನ್ನ ಬಿಟ್ಟು ಅವ್ರದೇ ಆದಂತ ಒಂದು ಕನಸಿನ ಒಂದು ಪ್ರಾಜೆಕ್ಟ್ಗಳನ್ನ ಅಥವಾ ಅವರು ಅನ್ಕೊಂಡಿರುವಂತ ಒಂದು ರೀತಿನಲ್ಲಿ ಕೆಲವೊಂದು ಉದ್ಯೋಗಗಳನ್ನ ಆರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ಓನ್ಲಿ ಪಾಸಿಬಲ್ ಬಿಕಾಸ್ ಅವ್ರೆಲ್ಲರಿಗೂ ಪ್ಯಾಸಿವ್ ಇನ್ಕಮ್ ಬರಕ್ಕೂ ಶುರು ಆಗಿದೆ. ಸೊ ಹಾಗಾಗಿ ನಿಮ್ಮ ಪೋರ್ಟ್ಫೋಲಿಯೋದಿಂದ ನಿಮ್ಗೆ ಹೇಗೆ ಪ್ಯಾಸಿವ್ ಇನ್ಕಮ್ ಬೇಕು, ತಿಂಗಳಿಗೆ 10,000, 15,000, 20,000, 50,000 ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ನಮ್ಮ RM ನಿಮ್ಗೆ ಗೈಡ್ ಮಾಡ್ತಾರೆ. ನನ್ನ ಪ್ರಕಾರ ನೀವು ಇದ್ರ ಕಡೆ ಫೋಕಸ್ ಮಾಡಿ. ಓವರ್ ಆಲ್ ಇವತ್ತು ಇಂಡಿಯಾ ನಮ್ದು ನೋಡಿರ್ಬೋದು, ಆಲ್ರೆಡಿ ಸುಮಾರು ಸರಿ ಇದನ್ನ ಹೇಳಿದ್ದೀನಿ ಬೇಕಾದಷ್ಟು ಪ್ಲಾಟ್ಫಾರ್ಮ್ಗಳಿಗೆ. ಇಂಡಿಯಾ ಗ್ರೋತ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಇವತ್ತು ಆಲ್ರೆಡಿ ನಮ್ಮ ದೇಶದ ಒಂದು ಡೆಮೋಗ್ರಫಿಕ್ ಡಿವಿಡೆಂಡ್ ಬೆನಿಫಿಟ್ ಸಿಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ತಾ ಇದೆ, ಡಾಲರ್ ರಿಸರ್ವ್ ಬೆಳೀತಾ ಇದೆ, ಇನ್ನೊಂದ್ ಕಡೆ ಇಂಪೋರ್ಟ್ ಮಾಡ್ಕೊಳ್ಳೋಂಥ ಆಯಿಲ್ ಕಡಿಮೆ ಆಗ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇದೆ. ಅಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಮಿಡಲ್ ಕ್ಲಾಸ್ ಇನ್ಕಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಬೆಳೀತಾ ಹೋಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇವತ್ತು ಪ್ರತಿಯೊಬ್ಬರು ಹೊರಗಡೆ ಇರುವಂತವ್ರು ಭಾರತ ದೇಶನ ಒಂದು ಒಂದು ಚಿನ್ನದ ಗಣಿ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅಂತ ಟೈಮಲ್ಲಿ ಇವತ್ತೂ ನೋಡಿ ನನಗೆ ಆಶ್ಚರ್ಯ ಆಗತ್ತೆ, 145 ಕೋಟಿ ಜನಸಂಖ್ಯೆ ಇರುವಂತ ಜನರಲ್ಲಿ ಸುಮಾರು 85 ಕೋಟಿ ಜನರಷ್ಟು ಬ್ಯಾಂಕ್ ಅಕೌಂಟ್ ಇದ್ದು
45 ಕೋಟಿಯಷ್ಟು ಪ್ಯಾನ್ ಕಾರ್ಡ್ ಇಟ್ಕೊಂಡು ಇವತ್ತು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಬರೀ 3.5 ಕೋಟಿ ಇದೆ. ಅಂದ್ರೆ ಅರ್ಥ ಏನು, ಇವತ್ತು ಅವರ ಸಂಖ್ಯೆ ಬಿಲೋ 3% ಇದೆ. ಅಂದ್ರೆ ಇನ್ನೂ ಬಹಳಷ್ಟು ಜನ ಆಸೆ ಇರುವಂತವ್ರಿಗೆ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾಲೆಜ್ ಇಲ್ಲ, ಅಥವಾ ನಾಲೆಜ್ ಇದ್ರೂ ಅದನ್ನು ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಯಾರು ಅರ್ಥ ಮಾಡ್ಕೊಂತ ಇಲ್ಲ, ಅಥವಾ ಟ್ರೇಡಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಗ್ಯಾಂಬ್ಲಿಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಇದನ್ನ ಒಂದು ಹೂಡಿಕೆಯಾಗಿ ಯಾರು ಮಾಡ್ತಾ ಇಲ್ಲ. ಹಾಗಾಗಿ ನನ್ನ ಕಳಕಳಿ ಮನವಿ ಏನಂತಂದ್ರೆ, ನಮ್ಮೆಲ್ಲ ಹೂಡಿಕೆದಾರ ಯಾರ್ಯಾರು 5 ವರ್ಷ 10 ವರ್ಷ ನಮ್ಮ ಜೊತೆಗಿದ್ದೀರಾ, ನಿಮ್ಮ ಫ್ಯಾಮಿಲಿಗಳಲ್ಲಿ, ನಿಮ್ಮ ರಿಲೇಷನ್ ನಲ್ಲಿ, ನಿಮ್ಮ ಸ್ನೇಹಿತರುಗಳಿಗೆ ಖಂಡಿತವಾಗ್ಲೂ ಈ ತರ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಇಂಟ್ರಡ್ಯೂಸ್ ಮಾಡಿ, ಇನ್ಸ್ಪೈರ್ ಇಂದ ಕರ್ಕೊಂಡು ಬನ್ನಿ. ನೀವು ಅವ್ರನ್ನ ಇಂಟ್ರಡ್ಯೂಸ್ ಮಾಡಿರೋದ್ರಿಂದ ಅವ್ರಿಗೆ ಯಾವುದೇ ತರ ಚಾರ್ಜಸ್ ಗಳು ಇರ್ಲಾರ್ದೆ ನಾವು ಅವರಿಗೆ ಒಂದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅವರ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ನಾವು ಶುರು ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ನಾವ್ ಎಲ್ಲರೂ ಸೇರ್ಕೊಂಡು, ಇವತ್ತು ಭಾರತ ದೇಶ ಬೆಳೀತಾ ಇದೆ, ನಾವು ಬೆಳೆದಿಲ್ಲ ಅನ್ನೋದ್ರೆ ಅದು ಸರಿ ಹೋಗಲ್ಲ. ಹಾಗಾಗಿ ದೇಶದ ಜೊತೆ ನಮ್ಮ ಆರ್ಥಿಕ ಸ್ಥಿತಿಯನ್ನು ಬೆಳೆಸುವಂತ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಬರುವ ದಿನಗಳಲ್ಲಿ ಇವತ್ತು ಇಂಡಿಯಾದ ಏನ್ ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ $2,500 ಇಂದ ಅದು 5,000 10,000 ಹೋಗೋಷ್ಟರಲ್ಲಿ ನಮ್ಮ ದೇಶದಲ್ಲಿ ಬಹಳಷ್ಟು ಕೋಟ್ಯಾಧಿಪತಿಗಳು ಅವರ ಕನಸುಗಳನ್ನ ನೆನಪು ಮಾಡುವಂತ ಸಮಯ ಬಂದಿದೆ ಅಂತ ಅನ್ಕೊಂತಾ ಇದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಇದ್ರ ಜೊತೆ ಪಾರ್ಟಿಸಿಪೇಟ್ ಮಾಡಿ. ಆಮೇಲೆ ಯಾವುದೇ ತರ ನಿಮಗೆ ಒಂದಷ್ಟು ಡೌಟ್ಸ್ಗಳು, ಸಂಶಯಗಳು ಇದ್ರು ಖಂಡಿತವಾಗ್ಲೂ ಇನ್ಸ್ಪೈರೆಂಟ್ ಆಗಿ ಬನ್ನಿ. ನಮ್ಮ ಎಂಟೈರ್ ಟೀಮ್ ಇಸ್ ದೇರ್ ವಿತ್ ಯು ಟು ಸಪೋರ್ಟ್ ಯು ಆನ್ ದಿಸ್.